ಒಗ್ಗರ್ನೆ ಚಾನೆಲ್ ನೋಡುತ್ತಿರುವ ನಿಮ್ಮೆಲ್ಲರಿಗೂ ರಶ್ಮಿ ಮಾಡುವ ನಮಸ್ಕಾರಗಳು. ಇವತ್ತು ನಾನು ಉತ್ತರ ಕರ್ನಾಟಕದ ಒಂದು ಹಪ್ಪಳ ರೆಸಿಪಿ ಮಾಡಿ ತೋರಿಸಿದೀನಿ. ಈರುಳ್ಳಿ ಹಪ್ಪಳ. ಇದನ್ನ ಮಾಡ್ಕೊಳ್ಳೋದು ಬಹಳ ಸಿಂಪಲ್ ಐತಿ, ಆದ್ರೆ ತಿನ್ನಾಕ ಬಹಳ ಮಸ್ತ್ ಆಗಿರ್ತತಿ. ಹೇಗ್ ಮಾಡ್ಕೊಳ್ಳೋದಂತ ನೋಡೋಣ. ಈರುಳ್ಳಿ ಹಪ್ಪಳ ಮಾಡಾಕ ನಾ ಇಲ್ಲಿ ಒಂದು 1/4 ಕಪ್ ಆಗುವಷ್ಟ ಸಬ್ಬಕ್ಕಿ ತಗೊಂಡ ಇವತ್ತನ್ನ ನೆನೆಸಿಟ್ಕೊಂಡೆನು. ಈಗ ಇವತ್ತಿನ ಮೊದಲ ಕುದಿಯಾಕ ಇಟ್ಕೊಳ್ಳೋನು. ಇಲ್ಲೊಂದು ಕುಕ್ಕರ್ ತಗೊಂಡೆನು. ಇದ್ರಾಗ ಈ ಸಬ್ಬಕ್ಕಿ ಹಾಕ್ತೇನು. ಇಲ್ಲಿ ನಾವು 1 ಕಪ್ ನೀರ್ ಹಾಕ್ಬೇಕು. ಇದಕ್ಕ ಕುಕ್ಕರ್ ಲಿಡ್ ಹಾಕಿ 3 ವಿಜಿಲ್ ಬರುವವರೆಗೆ ಕುದಿಸ್ಕೋಬೇಕು ನಾವ. ಈಗ 3 ವಿಜಿಲ್ ಆಗ್ಲಿ ಅನ್ಕತಾಗ ನಾವ ಮಸಾಲೆ ರೆಡಿ ಮಾಡ್ಕೊಳ್ಳೋನು. ಇಲ್ಲಿ ನಾನು 4 ಈರುಳ್ಳಿ ತಗೊಂಡ ಕಟ್ ಮಾಡಿ ಇಟ್ಕೊಂಡೇನು. ಇದನ್ನೀಗ ಸಣ್ಣ ಮಾಡ್ಕೊಳ್ಳೋನು. ಇಲ್ಲೊಂದು ಮಿಕ್ಸರ್ ಜಾರ್ ತಗೊಂಡೆ ನಾನು. ಇದ್ರಾಗ ಈರುಳ್ಳಿ ತಕೋತೇನು. ಈಗ ಇದನ್ನ ಸಣ್ಣ ಮಾಡ್ಕೋತೇನೆ ನಾನು. ಇದ್ರಾಗ ನೀರದು ಏನು ಹಾಕೋಬಾರ್ದು, ಹಾಗೆ ಸಣ್ಣ ಮಾಡ್ಕೋಬೇಕು. ಇದ್ ನೋಡ್ರಿ ಸಣ್ಣ ಮಾಡ್ಕೊಂಡೆ ನಾನು. ಈ ತರ ಪೂರಾ ಪೇಸ್ಟ್ ಆಗ್ಬೇಕು. ಇದನ್ನ ಒಂದ್ ಕಡೆದಾಗ ತಕೋತೇನು. ನೀವು ಬೇಕಂದ್ರೆ ಇದ್ರಾಗ ಹಸಿ ಮೆಣಸಿಕಾಯಿ ಹಾಕಿ ಮಾಡ್ಕೋಬಹುದು. ಇದನ್ನ ತಕೊಂಡೆ ನಾನು. ಇದ್ರಾಗ ನಾವೀಗ 1 ಕಪ್ ನೀರ್ ಮಿಕ್ಸ್ ಮಾಡ್ಕೋಬೇಕು. ಈ ಮಿಕ್ಸಿ ಜಾರ್ದಾಗ ಹಾಕಿ ಒಂದ್ ಸ್ವಲ್ಪ ಅಲಗಾಡ್ಸಿ ಹಾಕ್ತೇನೆ ನಾನು. ಇಲ್ಲ 1 ಕಪ್ ನೀರ್ ಪೂರಾ ಹಾಕಿದ್ದೇನೆ. ಈಗ ಈ ಸಬ್ಬಕ್ಕಿ ಬಿ ನೋಡ್ರಿ ಕುದ್ದೈತಿ ಪೂರಾ. ಇದನ್ನು ಈಗ ಇದ್ರಾಗ ಮಿಕ್ಸ್ ಮಾಡ್ತೇನೆ ನಾನು. ಎಲ್ಲ ಮಿಕ್ಸ್ ಮಾಡ್ರಮ್ಮಿ. ಇದ್ ನೋಡ್ರಿ ಎಲ್ಲ ಈಗ ಮಿಕ್ಸ್ ಆಗೈತಿ. ಇದನ್ನೀಗ ಕುದಿಯಾಕ ಇಡೋಣ ನಾವ. ಈಗ ಇದನ್ನ ಕುದಿಯಾಕ ಇಟ್ಟಿದ್ದೇನೆ ನಾನು. ಇಲ್ಲಿ ನಾನು 1 ಚಮಚ ಆಗುವಷ್ಟ ಒಣ ಮೆಣಸಿಕಾಯಿ ಪೌಡರ್ ಮಾಡಿ ಹಾಕದೇನು. ನೀವು ಹಸಿ ಮೆಣಸಿಕಾಯಿ ಹಾಕೊಂಡಿರಿ ರುಬ್ಬತ್ನ್ಯಾಗ ಅಂದ್ರ ಈಗ ಇದನ್ನ ಹಾಕೊಳ್ಳೋ ಅವಶ್ಯಕತೆ ಇಲ್ಲ. ನಿಮಗೆ 2 ಬೇಡ ಅಂದ್ರೆ ಬಿ ಹಾಗೆ ಬಿ ಮಾಡ್ಕೋಬಹುದು. 1/2 ಚಮಚ ಜೀರಿಗೆ, ರುಚಿಗೆ ಬೇಕಾಗುವಷ್ಟು ಉಪ್ಪ ಎಲ್ಲ ಬಿ ಮಿಕ್ಸ್ ಮಾಡಿ ಚಲೋದಂಗ. ಇದು ಹೆಸರು ಬರ್ಬೇಕು. ಇದ್ ನೋಡ್ರಿ ಈಗ ಕುದಿಯೋದೈತಿದ. ಇದ್ರಾಗ ನೀವು ಬೇಕಂದ್ರ ಕೊತ್ತಂಬರಿ ಸೊಪ್ಪು ಕಟ್ ಮಾಡಿ ಹಾಕೋಬಹುದು, ಮತ್ತ ಕರಿಬೇವಿನ ಸೊಪ್ಪ ಯಾವ್ದು ಬೇಕಲ್ಲ ಅದನ್ನ ಹಾಕಿ ಮಾಡ್ಕೋಬಹುದು. ಗ್ರೀನ್ ಆಗಿ ಕಲರ್ ಚಲೋ ಕಾಣ್ತತಿ. ಹಸಿ ಮೆಣಸಿಕಾಯಿ ಅದು ಹಾಕೊಂಡಿರಿ ಅಂದ್ರೆ ಬಿ ಗ್ರೀನ್ ಕಲರ್ ಕಾಣ್ತತಿ. ಈಗ ಇದಕ್ ನಾವು ಅಕ್ಕಿ ಹಿಟ್ಟು ಹಾಕಿ ಮಿಕ್ಸ್ ಮಾಡ್ಬೇಕು. ಎಟ್ ಹಿಡಿಸ್ತೈತ್ ನೋಡಿ ಹಾಕೋಬೇಕು. ಉರಿ ಸಣ್ಣ ಇಟ್ಕೋರಿ ಹಿಟ್ಟು ಹಾಕ್ಬೇಕಾದ್ರ, ಇಲ್ಲಂದ್ರ ಗಂಟಾಗೋ ಚಾನ್ಸ್ ಇರ್ತತಿ. ಒಂದ್ ಸ್ವಲ್ಪ ಹಿಟ್ಟು ಹಾಕಿ ತಿರುವ್ರಿ. ಎಲ್ಲ ಚಲೋದಂಗ ಮಿಕ್ಸ್ ಆಗೋಂಗ ತಿರ್ವ್ಯಾಡ್ಕೋರಿ. ಇದ್ ನೋಡ್ರಿ ಎಲ್ಲಾ ಚಲೋದಂಗ ಮಿಕ್ಸ್ ಆಗೈತಿ. ಗಂಟದು ಏನು ಆಗಿಲ್ಲ. ಉರಿ ಸಣ್ಣ ಇಟ್ಟ ಹಿಟ್ಟು ಹಾಕೊಂಡ್ರಿ ಅಂದ್ರ ನೀವು ಗಂಟು ಆಗೋದಿಲ್ಲದ. ಇಲ್ಲ ನಾನು 1 ಕಪ್ ನೀರ್ ಹಾಕಿನಿ. 1 ಕಪ್ ಹಿಟ್ಟು ಹಿಡಿಸ್ತು. ಎಷ್ಟ್ ನೀರ್ ಹಾಕಿರ್ತಿರ್ಲ ನೋಡಿ ಹಿಟ್ಟು ಹಾಕೋರಿ. ಇದನ್ನೀಗ ಮುಚ್ಚಿ ನಾವ ಸಣ್ಣ ಉರಿ ಇಟ್ಟ 8 ರಿಂದ 10 ನಿಮಿಷ ಬಿಡ್ಬೇಕು. ನಡಿವಿ ತೆಗದ್ ಒಮ್ಮೆ 2 ಸಲ ತಿರುವ್ಯಾಡ್ರಿ. ತಳ ಹಿಡಿ ಚಾನ್ಸ್ ಇರ್ತತಿ. ಮುಚ್ಚಿಟ್ಟ 10 ನಿಮಿಷ ಆತು. ತೆಗದ್ ನೋಡೋನು ಬನ್ರಿ. ಈಗ ನೀವ್ ಹಿಂಗ ಕೈ ಹಚ್ಚರ ಹಿಟ್ಟ ಕೈಗೆ ಹತ್ತಿ ಬರಬಾರ್ದು. ಇದೀಗ ಆಗೇತಿ, ಚಲೋದಂಗ ಕುದ್ದೈತಿ. ಗ್ಯಾಸ್ ಬಂದ್ ಮಾಡ್ತೇನೆ ನಾನು. ಇದನ್ನ ನಾವ ಬ್ಯಾರೆ ಒಂದ್ ಯಾತ್ರಾಗ್ರ ತಕ್ಕೊಳ್ಳು. ಈಗ ಇಲ್ಲೊಂದು ಬುಟ್ಟಿ ತಗೊಂಡೇನ್ ನಾನು. ಇದನ್ನ ಇತ್ರಾಗ ತಕ್ಕೋತೇನು. ನೀವ್ ಹಿಟ್ಟ ಯಾತ್ರಾಗ ನಾದಾವ್ರ ಇರ್ತಿರ್ಲ ಅತ್ರಾಗ ತಕ್ಕೋರಿ. ಈಗ ಇದನ್ನ ಚಮಚಲೆನ ಈ ತರ ನಾದ್ಕೋರಿ ಬಿಸಿ ಇದ್ದಾಗನ. ಒಂದ್ 2 ರಿಂದ 3 ನಿಮಿಷ ನಾದ್ಕೋಬೇಕಿತ್ತು ಈ ತರ. ಇದನ್ನ ನಾನು ನಾದ್ಕೊಂಡೇನೆ 2 ನಿಮಿಷ. ಈಗ ಹಪ್ಪಳ ಮಾಡ್ಕೊಳ್ಳೋನು. ಹಪ್ಪಳ ಮಾಡ್ಕೊಳಕ ನಾ ಈ ತರ 2 ಕವರ್ ತಗೊಂಡೇನು. ಕವರ್ಕ ಎಣ್ಣೆ ಹಚ್ಕೋಬೇಕು. ಎಣ್ಣೆ ಭಾಳ ಹಚ್ಕೊಳಕ್ ಹೋಗ್ಬೇಡ್ರಿ, ಯಾಕಂದ್ರೆ ಹಪ್ಪಳ ನಾವ 1 ವರ್ಷ ತನ ಸ್ಟೋರ್ ಮಾಡವ್ರ ಇರ್ತೇವು. ಎಣ್ಣೆ ಭಾಳ ಹಚ್ಚಿದ್ವು ಅಂದ್ರ ಅದ ಸ್ಮೆಲ್ ಬರಾಕ್ ಹಿಡಿತೈತಿ. ಹಪ್ಪಳ ಎಷ್ಟು ದೊಡ್ಡ ಮಾಡ್ಕೋರ್ದಿರ್ಲ ನೋಡಿ ಉಳ್ಳಿ ಮಾಡ್ಕೋಬೇಕು. ಇಲ್ಲಿ ನಾನು ಉಳ್ಳಿ ದೊಡ್ಡದ ಮಾಡ್ಕೊಂಡೇನು, ಯಾಕಂದ್ರ ನನ್ನ ಹಪ್ಪಳ ದೊಡ್ಡ ಮಾಡ್ಕೊಳದೇನು. ಇನ್ನೊಂದ್ ಕವರ್ಗೆ ಬಿ ಎಣ್ಣೆ ಹಚ್ಚಿರ್ತೇವಲ್ಲ ಅದನ್ನ ಇತರ ಮ್ಯಾಗ ಇಡ್ರಿ. ಈ ತರ ಲಡ್ಸ್ಕೋಬೇಕು. ಭಾಳ ಭಾರ ಹಾಕಾಕ ಬಿ ಏನ್ ಹತ್ತಂಗಿಲ್ಲ. ನೋಡ್ರಿ ಎಷ್ಟ್ ಸಿಂಪಲ್ ಐತಿ. ಇವತ್ತನ್ನ ನೀವು ಎಷ್ಟ್ ಬೇಕಾದಷ್ಟು ತೆಳು ಮಾಡ್ಕೋಬಹುದು. ನೀವು ಹಿಟ್ಟ ಉಳ್ಳಿ ಒಂದೊಂದ ತಗೊಂಡ್ ಕಸಿಂದ ಮುಚ್ಚಿಡ್ಬೇಕು ಅದನ್ನ.
ಇದ್ ನೋಡ್ರಿ ಲಡ್ಸ್ಕೊಂಡೆ ನಾನು. ಇದ ಮೇಲಿನ ಕವರ್ ತಕ್ಕೋಬೇಕು. ನೀವು ಇಷ್ಟ ಮಾಡಿ ಬಿ ಹಾಕೋಬಹುದು, ಇಲ್ಲಂದ್ರ ನಿಮ್ಗ ಒಂದ್ ಸೇಬ್ ಬೇಕ್ ಅನ್ಸ್ತಂದ್ರ ಈ ತರ ಒಂದ್ ಡಬ್ಬಿ ಬಾಯಿ ಅದು ಏನಾರ ತಗೊಂಡ ಕಟ್ ಮಾಡ್ಕೋಬಹುದು. ಕಟ್ ಮಾಡ್ಕೋದ್ರಿಂದ ಸೇಪ್ ಎಲ್ಲ ಒಂದ ಬಿ ಬರ್ತಾವು ಮತ್ತ ಚಲೋ ಕಾಣ್ತಾವು. ಒಂದ್ ದೊಡ್ಡದ ಒಂದ್ ಸಣ್ಣದ ಆಗಂಗಿಲ್ಲ. ನೀವು ಬೇಕಂದ್ರ ಮಾಡ್ಕೋಬಹುದು, ಇಲ್ಲಂದ್ರ ಹಾಗೆ ಒಣ ಹಾಕೋಬಹುದು. ಇವತ್ನೀಗ ಒಣ ಹಾಕೋನು. ಇಲ್ಲನ ಒಂದ್ ಅರಿವಿ ಹಸಿದೆನು ಇದ್ರ ಮ್ಯಾಗ ಈ ಹಪ್ಪಳ ಮಾಡಿದೀವಲ್ಲ ಇದನ್ನ ಹಾಕೋನು. ಇದ್ ನೋಡ್ರಿ ಈ ಲಡ್ಸ್ಕೊಂಡದ ಇದ್ ಪಾಲಿಥಿನ್ ತರ್ಸೆನ ಹಿಂಗ್ ಹಾಕೊಂಡ ತಕ್ಕೋಬೇಕು. ಹಾಕಿಸಿಂದ ಈ ಪಾಲಿಥಿನ ತಕ್ಕೋಬೇಕು. ನಾ ನಿಮಗ ಇನ್ನೊಂದ್ ತರ ಬಹಳ ಸಿಂಪಲ್ ಆಗಿ ಮಾಡ್ಕೊಳ್ಳೋದು ತೋರಿಸ್ತೇನೆ ನೋಡ್ರಿ. ನೀವು ಬೇಕಂದ್ರ ಲಡ್ಸ್ಕೊಂಡ್ ಬಿ ಮಾಡ್ಕೋಬಹುದು, ಈ ತರ ಬಿ ಮಾಡ್ಕೋಬಹುದು. ಇಲ್ಲಿ ಉಳ್ಳಿ ಇಟ್ಕೊಂಡೆ ನಾನು ಕವರ್ದಾಗ ನಡಿವಿ ಇಟ್ಕೊಂಡ್ ಕಸಿಂದ ಕೈಲೇನ ಬಹಳ ಸಿಂಪಲ್ ಐತಿ ನೋಡ್ರಿ. ಈ ತರ ಮಾಡ್ಕೋಬೇಕು. ಲಡ್ಸ್ಕೊಳಕ್ ಟೈಮ್ ಹತ್ತೈತಂದ್ರ ಇದಕ್ಕ ಏನ ಅದಕ್ಕಿಂತನು ಬೇಗನೆ ಮಾಡ್ಕೋಬಹುದು ನಾವ. ಮತ್ ಈ ತರ ಕೈಲೇ ಮಾಡ್ಕೋದ್ರಿಂದ ಗೊತ್ತಾಗ್ತೈತಿ ನಮಗ ಯಾಕಡೆ ದಿಪ್ಪತಿ ಯಾಕಡೆ ತಿಳಿವಾಗೈತಿ. ಎಲ್ಲಾ ಕಡೆ ಒಂದ ತರ ಮಾಡ್ಕೋಬಹುದು. ನೋಡ್ಬೋದು ನೀವು ಎಷ್ಟು ಸಿಂಪಲ್ ಐತಿ. ಈ ತರ ಕೈ ಆಡ್ಸ್ಕೊತ ಹೋದ್ರ ಎಷ್ಟ್ ಬೇಕಾಟ್ ದೊಡ್ಡದ ಎಷ್ಟ್ ಬೇಕಾಟ್ ತಿಳುವ ಮಾಡ್ಕೋಬಹುದು ನಾವ. ಇದ್ ನೋಡ್ರಿ ಎಷ್ಟು ದೊಡ್ಡದ್ ಇರ್ತದ. ಮ್ಯಾಗಿನ್ ಕವರ್ ತಕೊಂಡೆ ನಾನು. ಈಗ ಇದನ್ನ ಇಟ್ಟ ಕಟ್ ಮಾಡ್ಕೊಳ್ಳೋನು. ನೋಡ್ರಿ ಲಡ್ಸನ್ ಇಲ್ದ ಬಿ ಎಷ್ಟ್ ಮಸ್ತ್ ಆಗಿ ಹಪ್ಪಳ ಮಾಡ್ಕೋಬಹುದು ನಾವಂತ. ಇದ್ನು ಒಣ ಹಾಕ್ತೇನೆ ನಾನು. ಎಲ್ಲಾ ಹಪ್ಪಳ ಮಾಡ್ಕೊಂಡೆ ನಾನು. ಇವತ್ನೀಗ ಬಿಸಿಲಾಗ 2 ರಿಂದ 3 ದಿನ ಒಣಸ್ಕೋಬೇಕು ನಾವ. ಒಣಗಿದ್ರೊಳಗ ತೋರಿಸ್ತೇನೆ ನಾನು ನಿಮಗ. ಈರುಳ್ಳಿ ಹಪ್ಪಳ ಮಾಡ್ಕೊಂಡಿದ್ದುಲ ಒಣಗಿದಾವು ನೋಡ್ಬೋದು ನೀವ ಏನ್ ಮಸ್ತ್ ಆಗಿ ಬಂದಾವ ತಲಿ. ಇವತ್ನೀಗ ಫ್ರೈ ಮಾಡಿ ತೋರಿಸ್ತೇನೆ ನಾನು ನಿಮಗ. ಎಣ್ಣೆ ಕಾಯಕ್ ಇಟ್ಟಿದ್ದೇನೆ ನಾನು. ಎಣ್ಣೆ ಕಾದೈತಿ. ಈಗ ಈ ಹಪ್ಪಳ ಹಾಕ್ತಾನು. ಇದ ಈರುಳ್ಳಿ ಇರೋದ್ರಿಂದನ ಒಂದ್ ಸ್ವಲ್ಪ ಲಘು ಕೆಂಪ ಆಗ್ತೈತಿ ನೋಡಿ ತಕ್ಕೋಬಹುದು. ನೋಡ್ಬೋದು ನೀವು ಹಪ್ಪಳ 4 ರಿಂದ 5 ಪಟ್ಟು ಆಗುವಷ್ಟ ಅರಳಾದೈತಿ. ನೋಡ್ರಿ ಈರುಳ್ಳಿ ಹಪ್ಪಳ ಫ್ರೈ ಮಾಡ್ಕೊಂಡೆ ನಾನು. ಏನ್ ಮಸ್ತ್ ಆಗಿ ಬಂದಾವ್ ನೋಡ್ಬೋದು ನೀವ. ನೋಡ್ರಿ ಬಾಯಾಗಿಟ್ರನ ಕರಗ್ತಾವ್. ಬಹಳ ಮಸ್ತ್ ಆಗಿ ಬಂದಾವ್ ಹಪ್ಪಳ. ತಿನ್ನಾಕಂತೂ ಎಲ್ಲಾ ಹಪ್ಪಳಕ್ಕಿಂತನೂ ಈ ಹಪ್ಪಳ ರುಚಿ ಇರ್ತಾವು. ಯಾಕಂದ್ರ ನಾವ್ ಈರುಳ್ಳಿ ಹಾಕಿ ಮಾಡ್ಕೊಂಡಿರ್ತೇವಲ್ಲ, ಈರುಳ್ಳಿ ಇದ್ದ ಫ್ರೈ ಮಾಡಿದ್ರ ಟೇಸ್ಟ್ ಬಹಳ ಚಲೋ ಬರ್ತೈತಿ. ನೀವು ಮಾಡಿ ನೋಡ್ರಿ. ಮಾಡ್ಕೊಳ್ಳೋದು ಬಹಳ ಸಿಂಪಲ್ ಐತಿ. ನೋಡಿದ್ರಲ್ಲ ಈರುಳ್ಳಿ ಹಪ್ಪಳ ಹೇಗ್ ಮಾಡ್ಕೊಳ್ಳೋದಂತ. ಇದನ್ನ ಮಾಡ್ಕೊಳ್ಳೋದು ಬಹಳ ಸಿಂಪಲ್ ಐತಿ. ಅದ್ರ ತಿನ್ನಾಕ ಬಹಳ ಮಸ್ತ್ ಆಗಿರ್ತೈತಿ. ನೀವು ಮಾಡಿ ನೋಡ್ರಿ. ತುಂಬಾ ಚೆನ್ನಾಗಿ ಬಿ ಬರ್ತಾವು. ಇವತ್ತಿನ ನನ್ನ ವಿಡಿಯೋ ಇಷ್ಟ ಆಗಿತ್ತಂದ್ರ ಒಂದ್ ಲೈಕ್ ಮಾಡ್ರಿ, ಶೇರ್ ಮಾಡ್ರಿ, ಕಮೆಂಟ್ ಮಾಡ್ರಿ. ನಮ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೋರಿ. ನನ್ನ ವಿಡಿಯೋ ನೋಡಿದ್ಕ ಧನ್ಯವಾದಗಳು.